ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆದಿತ್ಯವಾರ ಕೋಲಾರದ ಬಂಗಾರಪೇಟೆಯಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ವಿ. ಅಲ್ಲಿ ಮಾಡಿರುವ ವಿಡಿಯೋವನ್ನು ಈ ವ್ಲಾಗ್ನಲ್ಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾವು ಬೆಳಿಗ್ಗೆ ಒಂದು 8:30 ಹಾಗೆ ಮನೆಯಿಂದ ಬಿಟ್ಟಿದ್ವಿ. ಇಲ್ಲಿಂದ ನಾವು ವೈಟ್ಫೀಲ್ಡ್ಗೆ ಆಟೋದಲ್ಲಿ ಹೋಗಿದ್ವಿ. ಆಟೋದಲ್ಲಿ ವೈಟ್ಫೀಲ್ಡ್ಗೆ ಹೋಗೋಕ್ಕೆ ನಮ್ಮ ಮನೆಯಿಂದ 1/2 ಅವರ್ ಆಗುತ್ತೆ. ಇದು ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ನು. ಆಟೋದವರು ನಮ್ಮನ್ನು ರೈಲ್ವೆ ಸ್ಟೇಷನ್ ಹತ್ರ ಇಳಿಸಿದ್ರು. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನು ಇದೆ, ಆಮೇಲೆ ಬಸ್ ನಿಲ್ದಾಣನೂ ಕೂಡ ಇದೆ. ಇದು ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್. ನಾವು ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿಂದ ಬಂಗಾರಪೇಟೆಗೆ ಹೋಗಲಿಕ್ಕೆ ಟಿಕೆಟ್ ಮಾಡಿದ್ವಿ. ಟಿಕೆಟ್ ದರ ಕೇವಲ 15 ರೂಪಾಯಿ. ಟಿಕೆಟ್ ಬೆಲೆ ಕೇಳಿ ನನಗೇನೆ ಆಶ್ಚರ್ಯ ಆಯಿತು, ಇಷ್ಟು ಕಡಿಮೆ ಬೆಲೆನಾ ಅಂತ. ಇದು ಟಿಕೆಟ್ ಕೌಂಟರು. ಇಲ್ಲಿಂದ ಸೀದಾ ಹೋದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ನಲ್ಲಿ ಬಂಗಾರಪೇಟೆಗೆ ಹೋಗುವ ಟ್ರೈನ್ ಬರುತ್ತೆ. ಇದೊಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತ ಹೇಳ್ಬೋದು. ಯಾಕಂದರೆ ಕಡಿಮೆ ಖರ್ಚಿನಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿ ಬಂದ್ವಿ. ತುಂಬ ಕಡಿಮೆ ಖರ್ಚು ಅಂತ ನಮಗನ್ಸಿತ್ತು. ಬೆಂಗಳೂರಿನ ಆಸುಪಾಸಿನಲ್ಲಿ ಯಾರಾದರೂ ಇದ್ದರೆ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ಸ್ನೇಹಿತರೆ. ಬಂಗಾರಪೇಟೆಗೆ ಹೋಗುವ ಟ್ರೈನ್ ಬಂತು ನೋಡಿ. ನಾವೀಗ ಈ ಟ್ರೈನಲ್ಲಿ ಹತ್ಕೊಂಡು ಬಂಗಾರಪೇಟೆಗೆ ಹೋಗಿದ್ವಿ. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಿದ್ವಿ. ಬಸ್ ಚಾರ್ಜ್ ಕೇವಲ 20 ರೂಪೀಸ್ ಅಷ್ಟೇ. ನಾವು ಬಸ್ನಲ್ಲಿ ಹೋಗಿರೋದು ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ. ಸೀದಾ ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋನೇ ಇರೋದು ಇಲ್ಲಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಹೆಂಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಎಂಬ ಸ್ಥಳವು ಇಂದು ಕೋಟಿಲಿಂಗಗಳ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. 108 ಅಡಿಯ ಶಿವಲಿಂಗ ಹಾಗೂ 32 ಅಡಿ ಎತ್ತರದ ನಂದಿಯ ಮೂರ್ತಿ ಕೂಡ ಇಲ್ಲಿದೆ. ಇದು ದೇವಸ್ಥಾನದ ಒಳಗಡೆ ಹೋಗುವ ದಾರಿ. ಇದರ ಅಕ್ಕಪಕ್ಕಗಳಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿಗಳಿವೆ. ಇಲ್ಲಿ ಪೂಜಾ ಸಾಮಾನು ಬೇಕಾದರೆ ಇಲ್ಲಿಂದನೇ ಖರೀದಿಸ್ಬೋದು. ಮತ್ತು ಬೇರೆ ಶಾಪ್ಸ್ ಕೂಡ ಇದೆ. ಸರ, ಬಳೆ, ಈ ಥರ ಎಲ್ಲ ಶಾಪ್ಸ್ ಕೂಡ ಇಲ್ಲಿವೆ. ನಾವು ಇಲ್ಲಿಂದನೇ ಜೋಡಿ ದೀಪ, ಹೂವು ಅದೆಲ್ಲವನ್ನು ತಗೊಂಡು ಹೋಗಿದ್ವಿ. ಆಮೇಲೆ ಇಲ್ಲಿ ಲೈನಲ್ಲಿ ನಿಂತ್ಕೋಬೇಕು. ತುಂಬ ದೊಡ್ಡ ಲೈನ್ ಇತ್ತು. ಯಾಕಂದರೆ ಆ ದಿನ ಸಂಡೇ ಆಗಿತ್ತು. ಸಂಡೇ ಆಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು. ನಾವೀಗ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಲೈನ್ನಲ್ಲಿ ನಿಂತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂಗಾರಪೇಟೆ ಚಾಟ್ಸ್. ಬಂಗಾರಪೇಟೆ ಚಾಟ್ಸ್ ಅಂದರೆ ಫೇಮಸ್ ಅಲ್ವಾ. ನಾವು ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಆ ಕಡೆ ಹೋದರೆ ದೇವಸ್ಥಾನದ ಹತ್ರನೇ ಇರುವ ಆ ಬಂಗಾರಪೇಟೆ ಚಾಟ್ಸನ್ನು ಒಮ್ಮೆ ಟ್ರೈ ಮಾಡಿ. ಇದು ಎಂಟ್ರೆನ್ಸಿಗೆ ಹೋಗುವ ಲೈನ್ನಲ್ಲಿ ಸ್ಟಾರ್ಟಿಂಗ್ಗೆ ಸಿಗುವಂತಹ ದೇವಸ್ಥಾನ. ಕುರುಮಾರಿಯಮ್ಮ ಅನ್ನೋದು ಈ ದೇವರ ಹೆಸರು. ಇವಾಗಲೇ ಈ ದೇವರನ್ನ ದರ್ಶನ ಮಾಡಿಕೊಂಡು ಒಳಗಡೆ ಹೋದರೆ ಮಾತ್ರ ದೇವರ ದರ್ಶನ ಮಾಡ್ಕೊಳ್ಳೋಕೆ ಸಿಗುತ್ತೆ. ಆಮೇಲಿಂದ ಅಂದರೆ ಅದು ಆಗೋದಿಲ್ಲ. ಎಕ್ಸಿಟ್ ಸಿಕ್ಬಿಡುತ್ತೆ, ಮತ್ತು ಒಳಗಡೆ ಬರೋಕ್ಕಾಗೋದಿಲ್ಲ. ಮತ್ತು ಇಲ್ಲಿ ಒಬ್ಬರು ಗಾಂಧೀಜಿ ಥರ ವೇಷ ಹಾಕ್ಕೊಂಡು ನಿಂತಿದ್ರು. ಅದನ್ನು ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ. ಇದು ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಒಬ್ಬರಿಗೆ 20 ರೂಪೀಸ್ ಟಿಕೆಟನ್ನು ಇರಿಸಿದ್ರು. ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸು. ಇಲ್ಲಿಂದ ಮುಂದೆ ಹೋದರೆ ದೇವಸ್ಥಾನದ ಒಳಗಡೆ ಹೋಗುವಂಥ ದಾರಿ. ಇದು ದೇವಸ್ಥಾನದ ಒಳಗಡೆ ಹೋಗುವಂಥ ದಾರಿ ಈ ಥರ ಇದೆ. ಈಗ ಹೊರಗಡೆ ಬಂದರೆ ನಮಗೆ ಸಿಗೋದೇ ಲಿಂಗಗಳ ಸಾಲು. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ನಲ್ಲೇ ಇಷ್ಟು ಶಿವಲಿಂಗಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮುಂದೆ ಹೋದಷ್ಟು ಅಸಂಖ್ಯಾತ ಲಿಂಗಗಳ ದರ್ಶನ ನಮಗಾಗುತ್ತಾನೆ ಹೋಗುತ್ತೆ. ಯಾವ ಕಡೆ ಎಲ್ಲಿ ನೋಡಿದರೂ ಲಿಂಗಗಳದ್ದೇ ಸಾಲು ಸಾಲು. ಅಷ್ಟು ಲಿಂಗಗಳು ಇಲ್ಲಿವೆ. ಬನ್ನಿ, ಮೊದಲಿಗೆ ನಾವು ಇವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಆಮೇಲೆ ಈ ಲಿಂಗಗಳನ್ನು ಕೂಡ ತೋರಿಸ್ತೀನಿ ನಿಮಗೆ. ಮೊದಲು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಬೃಹತ್ ಶಿವಲಿಂಗದ ಕಡೆಗೂ ನಾವು ಹೋಗೋಣ. ಈಗ ನಾವು ಹೋಗ್ತಾ ಇರೋದು ಬ್ರಹ್ಮ, ವಿಷ್ಣು, ಮಹೇಶ್ವರರ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಉದ್ದನೆಯ ಲೈನ್ ಇತ್ತು. ಇದು ದೇವಸ್ಥಾನದ ಒಳಾಂಗಣ.
ಇಲ್ಲಿ ತುಂಬ ಹೊತ್ತು ನಿಲ್ಲಕ್ಕೇನು ಬಿಡ್ತಾ ಇರಲಿಲ್ಲ. ಕೂಡಲೇ ದರ್ಶನ ಮಾಡಿಕೊಂಡು ಹೋಗಬೇಕಿತ್ತು. ನಾವೇನೇ ಪೂಜೆ ಸಾಮಾನು ತಂದರೂ ಇಲ್ಲಿ ಯೂಸ್ ಮಾಡೋಕ್ಕಂತೂ ಆಗೋದಿಲ್ಲ. ಇದೇನಿದ್ರೂ ಬೃಹತ್ ಶಿವಲಿಂಗದ ಹತ್ರನೇ ಹೋಗಿ ದೀಪ ಹಚ್ಕೋಬೇಕು. ನಂತರ ನಾವು ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ಹೋದ್ವಿ. ಅಲ್ಲಿ ದೇವರ ದರ್ಶನ ಮುಗಿಸಿದ್ವಿ. ಇದು ಮಂಜುನಾಥ ಸ್ವಾಮಿಯ ಮೂಲಸ್ಥಾನ. ಇಲ್ಲಿ ದೇವಸ್ಥಾನದ ಹೊರಗಡೆ ಬಂದರೆ ನಮಗೆ ಕಾಣಸಿಗೋದು ಇದು ಕೋರಿಕೆ ಮರ ಅಂತ. ಇದಕ್ಕೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ದಾರಾನ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಮರದ ಪಕ್ಕದಲ್ಲೇ ಈ ಕೋರಿಕೆ ದಾರವನ್ನು ಮಾರ್ತಾ ಇರ್ತಾರೆ. ಆ ದಾರ ಬೇಕಾದರೆ ನಾವು ಅಲ್ಲೇ ತಗೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಅರ್ಚಕರ ಬಳಿ ಕೊಟ್ಟು ಪೂಜೆ ಮಾಡಿಸ್ಕೋಬೇಕು. ಆಮೇಲೆ ಪೂಜೆ ಮಾಡಿಸ್ಕೊಂಡು ಬಂದು ಆ ಮರದ ಹತ್ರ ನಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಂಡು ಕೋರಿಕೆ ದಾರವನ್ನು ಕಟ್ಟಿ 3 ಪ್ರದಕ್ಷಿಣೆಯನ್ನು ಹಾಕೋಬೇಕು. ಆವಾಗ ನಾವೇನು ಅಂದ್ಕೊತೀವಿ ಅದೆಲ್ಲ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಆಮೇಲೆ ನಾವು ಅಲ್ಲೇ ಪಕ್ಕದಲ್ಲಿರುವ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡಿ ಆಮೇಲೆ ಹೋಗಿದ್ದು ಕೋಟಿಲಿಂಗಗಳ ದರ್ಶನಕ್ಕೆ. ಇಲ್ಲಿ ಎಲ್ಲಿ ನೋಡಿದ್ರೂ ಲಿಂಗಗಳ ಸಾಲು. ಈ ಶಿವಲಿಂಗಗಳ ಸಾಲುಗಳನ್ನು ನೋಡಿದಾಗ ನನಗೆ ನೆನಪಾಗಿದ್ದು ಶ್ರೀ ಮಂಜುನಾಥ ಸ್ವಾಮಿ ಸಿನಿಮಾದ ಈ ಹಾಡು. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಎಂಬ ಈ ಸಾಲುಗಳು ಸ್ನೇಹಿತರೆ ಎಲ್ಲಿ ಓಡಾಡಿದ್ರೂ ಈ ಲಿಂಗಗಳೇ ಕಣ್ತುಂಬಿಕೊಳ್ತಿದ್ದು. ಈ ಶಿವಲಿಂಗಗಳು ಇರುವ ಕಡೆ ಎಲ್ಲ ಒಮ್ಮೆ ನೋಡಿಕೊಂಡು ಆಮೇಲೆ ನಾವು ಬೃಹತ್ ಆಕಾರದ ಶಿವಲಿಂಗದ ಕಡೆಗೆ ಹೋದ್ವಿ. ಅಲ್ಲಿ ಹೋಗಿ ನಾವೇನು ತಂದಿದ್ವಿ ದೀಪ ಹೂವು ಅದೆಲ್ಲವನ್ನು ಅಲ್ಲಿ ತಗೊಂಡು ಹೋಗಿ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಇದೇನು ನೋಡ್ತಾ ಇದ್ದೀರಾ ನೀವು, ಈ ಶಿವಲಿಂಗದ ಮುಂದೆ ಎಲ್ಲರೂ ದೀಪ ಹಚ್ಚಿ ಪೂಜೆ ಮಾಡಿ ಇಟ್ಟಿರೋದು. ನಾವು ಕೂಡ ಇದೇ ಥರ ಮಾಡಿದ್ವಿ. ಇಲ್ಲಿ ಹಲವು ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಶಿವಲಿಂಗಗಳ ಸ್ಥಾಪನೆಯಾಗಿತ್ತು. ಅದರಲ್ಲಿ ಶ್ರೀ ರಜನಿಕಾಂತ್ ರವರ 60ನೇ ಹುಟ್ಟುಹಬ್ಬದ ಸಲುವಾಗಿ ಅವರ ಹೆಸರಿನಲ್ಲಿ ಒಂದು ಶಿವಲಿಂಗ ಇತ್ತು. ಹಾಗೆ ಕಮಲ್ ಹಾಸನ್ ಅವರ ಹೆಸರಿನಲ್ಲಿ ಕೂಡ ಒಂದು ಶಿವಲಿಂಗ ಇತ್ತು. ಇಲ್ಲಿ ನೀವೇನು ನೋಡ್ತಿದ್ದೀರಾ ಬಸವಣ್ಣನ ವಿಗ್ರಹ. ಇದು ಒಂದು 32 ಅಡಿ ಎತ್ತರದಲ್ಲಿ ಇದೆ. ಇಲ್ಲೆಲ್ಲ ಸುತ್ತಾಡಿದ ನಂತರ ಎಲ್ಲರ ಥರ ನಾವೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ. ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿರೋದು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ನೇಹಿತರೆ. ಇದೊಂಥರ ಮಿನಿ ಟೂರ್ ಥರನೇ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ ನಮಗೆ ಆಂಜನೇಯ ಸ್ವಾಮಿಯ ವಿಗ್ರಹ ಇರುವ ಒಂದು ಮೂರ್ತಿ ಸಿಕ್ತು. ಅದಾದಮೇಲೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನ, ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ಹಿಂದಿರುಗಿದ್ವಿ. ಅಲ್ಲೇ ಇರುವ ಶಾಪ್ಗಳತ್ತ ಒಂದು ರೌಂಡ್ ಹೋಗಿ ಶಾಪಿಂಗ್ ಮಾಡಿ ಬಂಗಾರಪೇಟೆಯತ್ತ ನಮ್ಮ ಹೆಜ್ಜೆ ಹಾಕಿದ್ವಿ. ಬಂಗಾರಪೇಟೆಯ ರೈಲ್ವೆ ಸ್ಟೇಷನ್ನಲ್ಲಿರುವ ಟಿಕೆಟ್ ಕೌಂಟರ್ ಇದು. ಬಂಗಾರಪೇಟೆಗೆ ಬಸ್ನಲ್ಲಿ ಬಂದು ಅಲ್ಲಿಂದ ಆಮೇಲೆ ಟ್ರೈನ್ನಲ್ಲಿ ಹೊರಟಿದ್ದು ಬೆಂಗಳೂರಿಗೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.